ಜನ ನಿದ್ರೆಯಿಂದ ಕಣ್ಣು ಬಿಡುವ ವೇಳೆಗೆ ನಗರದಾದ್ಯಂತ ವ್ಯಾಪಿಸಿತ್ತು 2 ನಿಗೂಢ ಕೊಲೆಗಳ ಸುದ್ದಿ. 2 ಪ್ರತ್ಯೇಕ ಪ್ರಕರಣಗಳಲ್ಲಿ ಭೀಕರವಾಗಿ ಕೊಂದಿರುವ ಘಟನೆ ಜನತೆಯನ್ನ ಬೆಚ್ಚಿ ಬೀಳಿಸಿದ್ದು. ಪೊಲೀಸರು ಇಡೀ ರಾತ್ರಿ ತಲಾಶ್ ನಡೆಸಿದ್ರು, ಕೊಲೆಗಾರರ ಸುಳಿವು ಸಿಕ್ಕಿಲ್ಲ. ಒಂದೇ ರಾತ್ರಿಯಲ್ಲಿ ಒಂದೇ ನಗರದಲ್ಲಿ ನಡೆದ ಈ 2 ಕೊಲೆಗಳು ಜನರನ್ನ ಭಯಭೀತರನ್ನಾಗಿ ಮಾಡಿದೆ. ರಾತ್ರಿಯಾದ್ರೆ ಓಡಾಡೋದು ಹೇಗೆ ಎಂಬ ಆತಂಕ ಜನರಲ್ಲಿ ಮನೆ ಮಾಡಿದೆ. ಒಂದಲ್ಲ 2 ಕೊಲೆಗಳು, ಅದು ಚಿಂತಾಮಣಿ ನಗರ ವ್ಯಾಪ್ತಿಯಲ್ಲಿ ಗುರುವಾರ ರಾತ್ರಿ 10 ಗಂಟೆ ನಂತರ ನಡೆದ ಭೀಕರ ಕೊಲೆಗಳು. 60 ವರ್ಷದ ವ್ಯಕ್ತಿಯ ತಲೆಯನ್ನು ಕಡಿದು ದೇಹವನ್ನ ಕಸದ ರಾಶಿಯಲ್ಲಿ ಎಸೆದು ಆರೋಪಿಗಳು ಪರಾರಿಯಾಗಿದ್ದಾರೆ. ಮತ್ತೊಂದು ಪ್ರಕರಣ ಮೊದಲು ಬೆಳಕಿಗೆ ಬಂದಿದ್ದು ಚಿಂತಾಮಣಿ ನಗರದ ಅಶ್ವಿನಿ ಬಡಾವಣೆಯಲ್ಲಿ. ವ್ಯಕ್ತಿಯೊಬ್ಬನ ಬೈಕ್ ಅಡ್ಡಗಟ್ಟಿ ಲಾಂಗ್ನಿಂದ ಮನ ಬಂದಂತೆ ಕೊಚ್ಚಿ ಕೊಲೆ ಮಾಡಿ ಆರೋಪಿಗಳು ಪರಾರಿಯಾಗಿದ್ದಾರೆ. ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ ಇವತ್ತು ಲೇಟ್ ಈವ್ನಿಂಗ್ ಅರೌಂಡ್ 9:30 ಟೈಮಲ್ಲಿ. ಅದು ಅಶ್ವಿನಿ ಲೇಔಟ್ ಅಲ್ಲಿ ಒಂದು ಬಾಡಿ ಸಿಕ್ಕಿದೆ. ಅವ್ರ ಮೇಲೆ ಶಾರ್ಪ್ ವೆಪನ್ ಮಚ್ಚು ವಗೇರೆ ಅಂತ ಅಟ್ಯಾಕ್ ಮಾಡಿದ್ದಾರೆ, ಈ ಥರ ಗೊತ್ತಾಗ್ತಾ ಇದೆ ಕ್ರೈಮ್ ಆಫೀಸಿ. ಸೊ ನಾವು ಪತ್ತೆ ಮಾಡಿದ್ದೀವಿ. ಆ ಬಾಡಿ ಒಬ್ಬರು ನಾಗದೇವಹಳ್ಳಿ ರಾಮಸ್ವಾಮಿ ಅವರು JCB ವಗೇರೆ ಇದೆ, ಅವರ ಹತ್ರ 2 JCB ಇದೆ, ಅದೇ ಕೆಲಸ ಮಾಡ್ತಾರೆ. ಅವರು ಸಿವಿಲ್ ವರ್ಕ್ ವಗೇರೆ ಮಾಡ್ತಾರೆ. ಅವರು ಈಗ ಬಾಡಿಗೆ ಮನೆ ತಗೊಂಡಿದ್ದಾರೆ ಅಶ್ವಿನಿ ಲೇಔಟಲ್ಲಿ. ಸೊ ಮನೆಗೆ ಹೋಗುವಾಗ ಟೈಮಲ್ಲಿ ಅವರ ಮೇಲೆ ಶಾರ್ಪ್ ವೆಪನ್ಸಿಂದ ಯಾರು ಅಟ್ಯಾಕ್ ಮಾಡಿ ಕೈ ಕಟ್ ಆಗಿದೆ, ಜಾಸ್ತಿ ಡೀಪ್ ಇಂಜರೀಸ್ ಇದೆ, ಮತ್ತು ಮುಖ ಮೇಲೆ ಕೂಡ ಜಾಸ್ತಿ ಡೀಪ್ ಇಂಜರೀಸ್ ಇದೆ. ಸೊ ಅವ್ರದ್ದು ಅದೇ ಸ್ಪಾಟಲ್ಲಿ ಡೆತ್ ಆಗಿದೆ. ಅದೇ ಪಬ್ಲಿಕ್ಕಿಂದ ನಮಗೆ ಈ ಥರ ಮಾಹಿತಿ ಬಂದಿದೆ. ಸೊ ನಾವು ಕ್ರೈಮ್ ಸೀನ್ಗೆ ಸಿಕ್ಯೂರ್ ಮಾಡ್ಕೊಂಡಿದ್ದೀವಿ, ಎವಿಡೆನ್ಸಸ್ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಡೌಟ್ ಕೂಡ ಇದೆ ನಮಗೆ, ಇವರದ್ದು ಯಾರ್ದು ಪರಿಚಯ ಇದೆ ಇವರ ಜೊತೆಗೆ, ಅವರು ಈ ಥರ ಇವರ ಮೇಲೆ ಅಟ್ಯಾಕ್ ಮಾಡ್ಕೊಂಡಿದ್ದಾರೆ ಏನು ಫೈನಾನ್ಷಿಯಲ್ ಇಶ್ಯೂ ವಿಚಾರದಲ್ಲಿ. ಸೊ ಅವರಿಗೂ ಕೂಡ ಈಗ ನಾವು ಪತ್ತೆ ಮಾಡಿ ಅರೆಸ್ಟ್ ಮಾಡ್ತೀವಿ. ಸುದ್ದಿ ತಿಳಿಯುತ್ತಿದ್ದಂತೆ ಜಿಲ್ಲಾ ರಕ್ಷಣಾಧಿಕಾರಿ ಕುಶಾಲ್ ಚೌಕ್ಸಿ ರಾತ್ರಿಯೇ ಸ್ಥಳಕ್ಕೆ ಭೇಟಿ ನೀಡಿ ಕೊಲೆಗಾರರನ್ನ ಬಂಧಿಸಲು ಅಧಿಕಾರಿಗಳಿಗೆ ಸೂಚಿಸಿ ವಿಶೇಷ ತಂಡ ರಚಿಸಿ ವಾಪಸ್ಸಾಗಿದ್ದಾರೆ. ಮತ್ತೆ ಬೆಳಕು ಹರಿಯುವ ಹೊತ್ತಿಗೆ ಮತ್ತೊಂದು ಕೊಲೆ ನಡೆದಿರುವುದು ಬೆಳಕಿಗೆ ಬಂದಿದೆ. ಹೀಗೆ ನಡು ರಸ್ತೆಯಲ್ಲಿ ಕೊಲೆಯಾಗಿ ಬಿದ್ದಿರುವ ವ್ಯಕ್ತಿ 48 ವರ್ಷದ JCB ರಾಮಸ್ವಾಮಿ. ಟಿಪ್ಪರ್ ಮತ್ತು JCBಗಳನ್ನ ಇಟ್ಟುಕೊಂಡು ಬಾಡಿಗೆಗೆ ಕೊಟ್ಟು ವ್ಯವಹಾರ ನಡೆಸುತ್ತಿದ್ದಾನೆ. ರಾತ್ರಿ ಸುಮಾರು 9:30 ಸಮಯದಲ್ಲಿ ಸ್ಕೂಟಿಯಲ್ಲಿ ಮನೆಗೆ ತೆರಳುತ್ತಿದ್ದ ವೇಳೆ ಹೊಂಚು ಹಾಕಿ ಕುಳಿತಿದ್ದ ಕೊಲೆಗಾರರು ನಗರದ ಡೆಕ್ಕನ್ ಆಸ್ಪತ್ರೆ ಹಿಂಭಾಗದ ರಸ್ತೆಯಲ್ಲಿ ಬೈಕಿಗೆ ಅಡ್ಡಗಟ್ಟಿ ಕೆಳಕ್ಕೆ ಕೆಡವಿ ಲಾಂಗ್ನಿಂದ ಮನ ಬಂದಂತೆ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಈ ಕೊಲೆಯಲ್ಲಿ ಎಷ್ಟು ಜನ ಭಾಗಿಯಾಗಿದ್ದಾರೆ, ಏತಕ್ಕಾಗಿ ಕೊಲೆ ನಡೆದಿದೆ ಎಂಬುದು ನಿಗೂಢವಾಗಿಯೇ ಇದೆ. ಕೊಲೆ ಘಟನೆ ಬೆಳಕಿಗೆ ಬಂದ ತಕ್ಷಣ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ, ASP ಇಮಾಮ್ ಕಾಸಿಂ ಸಾಬ್, DYSP ಮುರಳೀಧರ್ ಮತ್ತು ಸಿಬ್ಬಂದಿ ಭೇಟಿ ನೀಡಿ ಕೊಲೆಗಾರರನ್ನ ಬಂಧಿಸಲು ವಿಶೇಷ ತಂಡವನ್ನ ರಚಿಸಿದ್ದು ಸುತ್ತಮುತ್ತಲಿನ CC ಕ್ಯಾಮೆರಾಗಳನ್ನ ಪರಿಶೀಲನೆ ನಡೆಸಿದ್ದಾರೆ. JCB ರಾಮಸ್ವಾಮಿ ಅವರು ತನ್ನ ಸ್ಕೂಟಿಯಲ್ಲಿ ಮನೆಗೆ ತೆರಳುತ್ತಿದ್ದ ವೇಳೆ ಇವರ ಬಳಿ JCB ಡ್ರೈವರ್ ಆಗಿ ಕೆಲಸ ಮಾಡುತ್ತಿದ್ದ ಗುಲ್ಬರ್ಗಾ ಮೂಲದ ನಾಗೇಶ್ ಎಂಬುವರು ಹಣಕಾಸಿನ ವಿಚಾರವಾಗಿ ರಾಮಸ್ವಾಮಿ ಅವರನ್ನ ಅಡ್ಡಗಟ್ಟಿ ಲಾಂಗ್ನಿಂದ ಕೊಚ್ಚಿ ಕೊಲೆ ಮಾಡಿ ಪರಾರಿಯಾಗಿದ್ದಾನೆ ಎಂದು ಮಾಹಿತಿ ತಿಳಿದಿದೆ. ಡೌಟ್ ಇದೆಯಾ? ಈಗ ನಮಗೆ ಸಸ್ಪೆಕ್ಟ್ ಪರ್ಸನ್ಸ್ ಇದ್ದಾರೆ, ಅವ್ರ ಮೇಲೆ ನಾವು ಈಗ ಎಲ್ಲ ವಿಚಾರಣೆ ಮಾಡ್ತಾ ಇದ್ದೀವಿ ಎವಿಡೆನ್ಸಸ್ ಪ್ರಕಾರ, ಮತ್ತು ಫ್ಯಾಮಿಲಿ ಜೊತೆ ಕೂಡ ಮಾತಾಡಿದ್ದೀವಿ. ಸೊ ಸ್ವಲ್ಪ ಡೌಟ್ಸ್ ಇದೆ, ಅದನ್ನು ಕ್ಲಿಯರ್ ಮಾಡಿಕೊಂಡು ನಾವು ಬೇಗ ಪತ್ತೆ ಮಾಡ್ತೀವಿ ಯಾರು ಮಾಡಿದ್ದಾರೆ. ಈಗ ಆರೋಪಿ ಇದಾನ ಪರಾರಿ ಈಗ ಎಬ್ಸ್ಕೊಂಡಿಂಗ್ ಇದ್ದಾರೆ. ನಾವು ಆಲ್ರೆಡಿ ಟೀಮ್ಸ್ ಕಳಿಸಿದ್ದೀವಿ,
ರೆಡಿ ಮಾಡಿ ಕಳಿಸಿದ್ದೀವಿ, ಬೇಗ ಅರೆಸ್ಟ್ ಮಾಡ್ತೀವಿ. ಆ ಥರ ಒಂದು ಫ್ಯಾಮಿಲಿ ಹೇಳಿದ್ದಾರೆ ಅವತ್ತು, ಈ ಥರ ಅನುಮಾನ ಇದೆ, ಅವ್ರ ಜೊತೆಗೆ ಯಾವುದು ಫಿನಾನ್ಷಿಯಲ್ ಡಿಸ್ಪ್ಯೂಟ್ ವಿಚಾರ ಬಗ್ಗೆ ಗಲಾಟೆ ಆಗಿದೆ ಅಥವಾ ಏನು ವಾಗ್ವಾದ ಆಗಿದೆ ಈ ಥರ ಹೇಳ್ತಾ ಇದ್ದಾರೆ. ಸೊ ಅದೇ ಪಾಯಿಂಟ್ಗೆ ಕೂಡ ನಾವು ಚೆಕ್ ಮಾಡ್ತಾ ಇದ್ದೀವಿ. ಡೆಫಿನೆಟ್ಲಿ ಅವ್ರದ್ದು ಇನ್ವಾಲ್ವ್ಮೆಂಟ್ ಇದೆ, ಸೊ ಅವ್ರಿಗೆ ಕೂಡ ಬೇಗ ಅರೆಸ್ಟ್ ಮಾಡಿ ನಾವು ಕ್ರಮ ತಗೊಳ್ತೀವಿ. ಪೊಲೀಸರು ಒಂದು ಕೊಲೆ ಬಗ್ಗೆ ತಲೆ ಕೆಡಿಸಿಕೊಂಡು ಕಾರ್ಯಪ್ರವೃತ್ತರಾಗಿರುವ ವೇಳೆಗೆ ಬೆಳಕು ಹರಿಯುತ್ತಿರುವ ವೇಳೆಗೆ ಮತ್ತೊಂದು ಕೊಲೆ ನಡೆದಿರುವ ಸುದ್ದಿ ಬಂದಿದೆ. 65 ವರ್ಷದ ವ್ಯಕ್ತಿಯನ್ನು ಚಿಂತಾಮಣಿ ನಗರದ ಯಜ್ಞವಲ್ಕ್ಯ ದೇವಾಲಯದ ಬಳಿ ಗುರುವಾರ ರಾತ್ರಿ ದುಷ್ಕರ್ಮಿಗಳು ಬರ್ಬರವಾಗಿ ತಲೆಯನ್ನ ಕಡಿದು ಕೊಲೆ ಮಾಡಿ ಮೃತದೇಹವನ್ನ ಸಮೀಪದಲ್ಲೇ ಕಸದಲ್ಲೇ ಬಿಸಾಡಿದ್ದಾರೆ. ತಲೆ ಒಂದು ಕಡೆ, ದೇಹ ಒಂದು ಕಡೆ ಎಸೆದು ಪರಾರಿಯಾಗಿದ್ದಾರೆ. ಕೊಲೆಯಾದ ವ್ಯಕ್ತಿ ಮುನಿಯಪ್ಪ 65 ವರ್ಷ, ಶ್ರೀನಿವಾಸಪುರ ತಾಲೂಕಿನ ಗೋರ್ತನಗೆಡ್ಡೆ ಗ್ರಾಮದಾತ ಎನ್ನಲಾಗಿದೆ. ಕೊಲೆಗೆ ಕಾರಣ ಏನೆಂಬುದು ನಿಗೂಢವಾಗಿದೆ. ಸ್ಥಳಕ್ಕೆ ಡಿವೈಎಸ್ಪಿ ಮುರಳೀಧರ್ ಹಾಗೂ ಚಿಂತಾಮಣಿ ನಗರ ಪೊಲೀಸರು ಬೆರಳಚ್ಚು ತಜ್ಞರು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಅವರು ಮೊದಲು ಇವರು ಗಲಾಟೆ ಅವ್ರು ಯಾವಾಗಲೂ ಹೊಡಿತಿದ್ರು ಬಂದ್ಬಿಟ್ಟೈತೆ. ನಿನ್ನೆ ತಿರ್ಗಾ ಊರಲ್ಲಿ ಗಲಾಟೆ ನಿಂತಿದ್ದಂತೆ ಅವ್ರ ಮಗನೇ ಅವರ ಏನೋ ಮಾಡಿರ್ಬೇಕಿಲ್ಲ. ನಮಗೆ ಅವ್ರ ಮೇಲೇ ಡೌಟು. ಅವ್ರು ಶಿವರಾಜ್ ಅಂತ ಅಲ್ಲ, ಏನು ನೀವು ಮಗನಲ್ಲ, ನಿಮ್ಮ ತಮ್ಮನ? ನಮ್ಮ ಮಗ, ನಾವು ಇವರಪ್ಪ, ಇವರು ನಮ್ಮಪ್ಪ. ಅವರು ಹುಡ್ಕೊಂಡಿದ್ದಾರೆ ನೋಡು, ನಮ್ಮ ಆಯಮ್ಮನ ಮಗ. ಅವರು ನಿನ್ನೆ ಗಲಾಟೆ ಮಾಡಿದ್ದಾರೆ, ಅಲ್ಲಿ ಹೊಡೆದಿದ್ದಾರೆ. ನಿನ್ನೆ ಏನೋ ಗಲಾಟೆ ಮಾಡಿದ್ದಾರೆ. ಚಿಂತಾಮಣಿ ನಗರದಲ್ಲಿ ಒಂದೇ ರಾತ್ರಿಯಲ್ಲಿ 2 ಪ್ರತ್ಯೇಕ ಪ್ರಕರಣಗಳಲ್ಲಿ ಇಬ್ಬರನ್ನು ಬರ್ಬರವಾಗಿ ಕೊಂದು ಹಾಕಿರುವುದು ಜನರಲ್ಲಿ ಆತಂಕ ಸೃಷ್ಟಿ ಮಾಡಿದ್ದು, ಪೊಲೀಸರು 2 ಕೊಲೆ ಪ್ರಕರಣಗಳನ್ನು ಭೇದಿಸಲು 4 ತಂಡಗಳನ್ನು ರಚಿಸಿ ತೀವ್ರ ಶೋಧದಲ್ಲಿ ತೊಡಗಿದ್ದಾರೆ. ಪೊಲೀಸರ ತನಿಖೆಯಿಂದ ಈ 2 ಕೊಲೆಗಳ ರಹಸ್ಯ ಬಯಲಾಗಬೇಕಿದೆ. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ.